ಸದನದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ರನ್ಯಾಗ್ ಹೇಗೆ ಸೆಕ್ಯೂರಿಟಿ ಕೊಟ್ರು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ರು, ಪೊಲೀಸರು ರನ್ಯಾಗ್ ಹೇಗೆ ಭದ್ರತೆ ಕೊಟ್ರು, ಅದಕ್ಕೆ ಉತ್ತರ ಕೊಡಿ. ರಕ್ಷಣೆ ಯತ್ನ ನಡೀತಾ ಇದೆ ಅಂದ್ರೆ ರನ್ಯಾಳನ್ನ ರಕ್ಷಣೆ ಮಾಡುವಂತಹ ಯತ್ನ ಆಗ್ತಾ ಇದೆ ಅಂತ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು. ಸ್ಪಷ್ಟನೆ ನೀಡೋದಕ್ಕೆ ಆಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮುಂದಾಗಿದ್ದಾರೆ. ಎಸ್ಕಾರ್ಟ್ ಭದ್ರತೆ ಹೇಗೆ ಕೊಡಲಾಯಿತು ನಟಿಗೆ ಅನ್ನೋದ್ರ ಬಗ್ಗೆ ತನಿಖೆಯಾಗಬೇಕು ಅನ್ನೋದು ಬಿಜೆಪಿಯ ಆಗ್ರಹ ಆಗಿದೆ. ಸುನಿಲ್ ಕುಮಾರ್ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದರಲ್ಲಿ ಪ್ರಭಾವಿಗಳು ಇನ್ವಾಲ್ವ್ ಇದ್ದಾರೆ, ಅವ್ರ ಪ್ರಭಾವ ಇದೆ ಅಂದ್ರೆ ಆ ಪ್ರಭಾವಿಗಳು ಯಾರು, ಸಚಿವರುಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾರವರು, ಇದೆಲ್ಲದರ ಬಗ್ಗೆ ತನಿಖೆಯಾಗಬೇಕು ಅಂತ ಸದನದಲ್ಲಿ ಈ ವಿಷಯ ಪ್ರಸ್ತಾಪಿಸಿ ಈ ಬಗ್ಗೆ ಹೋಮ್ ಮಿನಿಸ್ಟರ್ ಉತ್ತರಿಸಬೇಕು ಅಂತ ಆಗ್ರಹಿಸಿದ್ರು ಮಾಜಿ ಸಚಿವ ಸುನಿಲ್ ಕುಮಾರ್. ಅದಕ್ಕೆ ಗೃಹ ಸಚಿವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಸಿಬಿಐ ಈಗ ಎಂಟ್ರಿ ಕೊಡ್ತಾ ಇದೆ, ಅವರೆಲ್ಲರೂ ತನಿಖೆ ಮಾಡ್ತಾರೆ, ತನಿಖೆಯಾಗಲಿ. ಸುನಿಲ್ ಕುಮಾರ್ ಪ್ರಶ್ನೆಗೆ ಪರಮೇಶ್ವರ್ ಕೊಟ್ಟಂತಹ ಸ್ಪಷ್ಟೀಕರಣ ಅದು. ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತಹದ್ದು. DRI ವಿಮಾನ ನಿಲ್ದಾಣ ಕೇಂದ್ರ ವ್ಯಾಪ್ತಿಗೆ ಬರುತ್ತೆ, ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ನಾವೇನ್ ಸ್ಮಗ್ಲಿಂಗ್ ಆಗಿಲ್ಲ ಅಂತ ಹೇಳೋದಿಲ್ಲ. ಪೊಲೀಸರ ಪ್ರೋಟೋಕಾಲ್ ಬಗ್ಗೆ ತನಿಖೆ ಆಗಬೇಕಾಗಿದೆ, ಎಲ್ಲವೂ ತನಿಖೆ ಆಗುತ್ತೆ. ಇದು ಸುನಿಲ್ ಕುಮಾರ್ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಅವರ ಉತ್ತರ. ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ ಪರಮೇಶ್ವರ್. ಒಟ್ಟಾರೆ ಸದನದಲ್ಲೂ ಕೂಡ ಭಾರಿ ಸದ್ದು ಮಾಡ್ತಾ ಇದೆ ನಟಿ ರನ್ಯಾ ರಾವ್ ವಿರುದ್ಧದ ಆರೋಪದ ಪ್ರಕರಣ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಯಾಕಂದ್ರೆ ಈ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಯಾರೆಲ್ಲರ ಬೆಂಬಲ ಇದೆ, ಯಾರ ಪ್ರಭಾವ ಇದೆ, ಹೇಗೆ ಅಷ್ಟು ಸುಲಭವಾಗಿ ಈ ರೀತಿ ಚಿನ್ನ ಸಾಗಿಸ್ತಾ ಇದ್ರು ಅನ್ನುವಂಥ ಪ್ರಶ್ನೆಗಳು ಮೂಡಿದ್ವು. ಇದರ ಹಿಂದೆ ಯಾರಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ತನಿಖೆ ಒಂದು ಕಡೆ ನಡೀತಾ ಇದೆ. ಜೊತೆಗೆ ಪ್ರಭಾವಿ ಸಚಿವರುಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಸದನದಲ್ಲಿ ಈ ಪ್ರಶ್ನೆನ ಎತ್ತಲಾಯಿತು.